ವಿಶೇಷ ವಾರ್ತೆಗಳು. ಓದುತ್ತಿರುವವರು BV ಚಿದಾನಂದ ಮೂರ್ತಿ. ಮುಖ್ಯಾಂಶಗಳು. ಕಣವನಕಟ್ಟೆಯಲ್ಲಿ ಮಾರಿ ಜಾತ್ರೆ ಯಶಸ್ವಿ. ಶಾಸಕ ಡಿ ರಘುಮೂರ್ತಿ ಅವರಿಂದ ಅಭಿಮಾನಿಗಳಿಗೆ ವಿಶೇಷ ಔತಣಕೂಟ. ವೈಕುಂಠ ಏಕಾದಶಿ ಅಂಗವಾಗಿ ಚಳ್ಳಕೆರೆ ನಗರದಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನ. ಸಾಲುಗಟ್ಟಿದ ಭಕ್ತರು. ನಗರಂಗೆರೆ ಕನ್ನಡ ಹಿತರಕ್ಷಣಾ ಸಮಿತಿಯಿಂದ ಸಮಾಜಮುಖಿ ಕಾರ್ಯಕ್ರಮಗಳು. BC ಸಂಜೀವ್ ಮೂರ್ತಿ. ಚಳ್ಳಕೆರೆಯ ವೀರಶೈವ ಪತ್ತಿನ ಸಹಕಾರ ಸಂಘದ ವತಿಯಿಂದ ನೂತನ ಸಂವತ್ಸರದ ಕ್ಯಾಲೆಂಡರ್ ಬಿಡುಗಡೆ. ಮೇಘನಾ ಜ್ಯುವೆಲರಿ, ಬಳ್ಳಾರಿ ರಸ್ತೆ, ಚಳ್ಳಕೆರೆ. ನಂಬಿಕೆಗೆ ಅರ್ಹವಾದ ಚಿನ್ನ ಬೆಳ್ಳಿ ವ್ಯಾಪಾರಿಗಳು. ನಮ್ಮಲ್ಲಿ ಆಲ್ಮಾರ್ಕುಳ್ಳ IFSC ಕೋಡ್ 24 ಕ್ಯಾರೆಟ್ ಗ್ಯಾರಂಟಿಯುಳ್ಳ ನವೀನ ಮಾದರಿಯ ಫ್ಯಾನ್ಸಿ ಮನಮೋಹಕ ಚಿನ್ನಾಭರಣಗಳಿಗಾಗಿ ತಪ್ಪದೇ ಭೇಟಿ ಕೊಡಿ. ಅತ್ಯುತ್ತಮ ಗುಣಮಟ್ಟದ ಬೆಳ್ಳಿ ಆಭರಣಗಳು ಸಹ ನಮ್ಮಲ್ಲಿ ಲಭ್ಯ. ಮಾಲೀಕರು ಸೂರನಹಳ್ಳಿ ಜಗದೀಶ್, ಮೇಘನಾ ಜ್ಯುವೆಲರ್ಸ್, ಚಳ್ಳಕೆರೆ ಹಾಗೂ CDCC ಬ್ಯಾಂಕ್ ಜಿಲ್ಲಾ ನಿರ್ದೇಶಕರು. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಸದಸ್ಯರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ನಿಗಮ ಮಂಡಳಿಯ ಅಧ್ಯಕ್ಷರಾದಂಥ ಟಿ ರಘುಮೂರ್ತಿಯವರ ಹುಟ್ಟೂರಾದ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಕಣವನಕಟ್ಟೆ ಗ್ರಾಮದಲ್ಲಿ ಶ್ರೀ ಮಾರಮ್ಮ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನಡೆಯಿತು. ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಶಾಸಕ ಟಿ ರಘುಮೂರ್ತಿಯವರು ಅಭಿಮಾನಿಗಳಿಗೆ ಔತಣಕೂಟದ ವ್ಯವಸ್ಥೆಯನ್ನು ಮಾಡಿದ್ದರು. ಈ ವಿಶೇಷ ಔತಣಕೂಟಕ್ಕೆ ಬೆಳಗಿನಿಂದ ಸಂಜೆಯವರೆಗೂ ಸುಮಾರು 25,000ಕ್ಕೂ ಹೆಚ್ಚು ಜನ ಅಭಿಮಾನಿಗಳು ಆಗಮಿಸಿ ಔತಣಕೂಟದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು. ಶಾಸಕ ಟಿ ರಘುಮೂರ್ತಿಯವರು ಆಗಮಿಸಿದ ಎಲ್ಲ ಅಭಿಮಾನಿಗಳಿಗೂ ಹಾಗೂ ಸಾರ್ವಜನಿಕರಿಗೂ ಮಾರಿ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ಕೋರಿದ್ದಾರೆ. ಹಾಗೆಯೇ 1/1/2026 ಹೊಸ ವರ್ಷದ ಶುಭಾಶಯಗಳನ್ನು ಸಹ ಕೋರಿರುತ್ತಾರೆ. ಇದೇ ಸಂದರ್ಭದಲ್ಲಿ ಚಳ್ಳಕೆರೆ ತಾಲೂಕು ವೀರಶೈವ ಸಮಾಜ ಸಂಘದ ಉಪಾಧ್ಯಕ್ಷರಾದಂಥ ಶ್ರೀಯುತ KM ಜಗದೀಶ್ ಹಾಗೂ ಚಳ್ಳಕೆರೆ ನಗರದ ಜನತಾವಾಣಿ ವರದಿಗಾರ ಗಂಗಾಧರ ಹಾಗೂ 21ನೇ ವಾರ್ಡಿನ ಸಮಾಜ ಸೇವಾಕಾಂಕ್ಷಿ ಪ್ರಕಾಶ್ ಅವರು ಶಾಸಕ ಟಿ ರಘುಮೂರ್ತಿಯವರಿಗೆ 1/1/2026 ನೂತನ ಸಂವತ್ಸರದ ಶುಭಾಶಯಗಳನ್ನು ಕೋರಿರುತ್ತಾರೆ. ನಗರಂಗೆರೆ ಕನ್ನಡ ಹಿತರಕ್ಷಣಾ ಸಮಿತಿ ಹಾಗೂ ಮೂರ್ತಿ ಡೆವಲಪರ್ಸ್ ಆ್ಯಂಡ್ ಮೂರ್ತಿ ಇಂಡಸ್ಟ್ರೀಸ್ ಸಹಯೋಗದಲ್ಲಿ ಇತ್ತೀಚೆಗೆ ನರಹರಿನಗರ ಹಾಗೂ ನಗರಂಗೆರೆಯ ಕ್ರಿಕೆಟ್ ತಂಡಗಳಿಗೆ ಕ್ರಿಕೆಟ್ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಹೊಸ ವರ್ಷಾಚರಣೆಯ ಅಂಗವಾಗಿ ಈ ಕ್ರೀಡಾ ಸ್ಪರ್ಧೆಯನ್ನು ನಡೆಸಲಾಯಿತು. ಯಶಸ್ವಿಯಾಗಿ ನಡೆದ ಈ ಕ್ರೀಡಾ ಸ್ಪರ್ಧೆಯಲ್ಲಿ ನಗರಂಗೆರೆಯ ಕ್ರಿಕೆಟ್ ತಂಡ ಪ್ರಥಮ ಬಹುಮಾನವನ್ನು ಗಳಿಸಿತು. ಇತ್ತೀಚೆಗೆ ನಗರಂಗೆರೆ ಗ್ರಾಮದಲ್ಲಿ ಹೊಸ ವರ್ಷಾಚರಣೆಯನ್ನು ವಿಶೇಷವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ನಗರಂಗೆರೆ ಕ್ರಿಕೆಟ್ ತಂಡಕ್ಕೆ ಕಪ್ ನೀಡಿ ಗೌರವಿಸಲಾಯಿತು. ಚಿತ್ರದುರ್ಗ ಜಿಲ್ಲಾ ಶಿಮೂಲ್ ಸಂಸ್ಥೆಯ ನಿರ್ದೇಶಕರು ಹಾಗೂ ಕನ್ನಡ ಹಿತರಕ್ಷಣಾ ಸಂಸ್ಥೆಯ ಮುಖ್ಯಸ್ಥರು ಆದಂಥ ಶ್ರೀ BC ಸಂಜೀವ್ ಮೂರ್ತಿಯವರು ಕಪ್ ನೀಡಿ ಮಾತನಾಡುತ್ತಾ, ನಮ್ಮ ಕನ್ನಡ ಹಿತರಕ್ಷಣಾ ಸಮಿತಿಯು ನಗರಂಗೆರೆಯಲ್ಲಿ ಈಗಾಗಲೇ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಸಾಗಿ ಬರುತ್ತಿದೆ. ಹೊಸ ವರ್ಷಾಚರಣೆ ಅಂಗವಾಗಿ ಕ್ರಿಕೆಟ್ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅಂತೆಯೇ ಮಾರಿ ಜಾತ್ರೆಯ ಅಂಗವಾಗಿಯೂ ಸಹ ಇನ್ನೂ 7 ವಿಭಿನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸುತ್ತೇವೆ ಎಂದು ಭರವಸೆ ನೀಡಿದರು. ಅವರು ಅಷ್ಟೇ ಅಲ್ಲದೆ ಮುಂದುವರೆದು ಮಾತನಾಡುತ್ತಾ, ಕನ್ನಡ ಹಿತರಕ್ಷಣಾ ಸಮಿತಿ ಯಾವಾಗಲೂ ನಗರಂಗೆರೆಯ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಗೊಳಿಸುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಸೈಯದ್ ಅಜ್ಮತ್, ಸಂಜೀವಪ್ಪ, ಕಾರ್ತಿಕ್ S ಮೂರ್ತಿ, ತಿಪ್ಪು, ರಾಮು, ಲಿಂಗರಾಜು ಇನ್ನು ಅನೇಕ ಗಣ್ಯ ವ್ಯಕ್ತಿಗಳೊಂದಿಗೆ ಪುರಪ್ರಮುಖರು ಈ ಹೊಸ ವರ್ಷ ವಿಶೇಷ ಆಚರಣೆಯಲ್ಲಿ ಭಾಗವಹಿಸಿ ವಾದ್ಯಗೋಷ್ಠಿಯ ಸಂಗೀತಕ್ಕೆ ಹೆಜ್ಜೆ ಹಾಕುವುದರೊಂದಿಗೆ ಸಂಭ್ರಮಿಸಿದರು. ಭಾರತ ದೇಶ ಒಳಗೊಂಡಂತೆ ವಿಶ್ವದ ಎಲ್ಲ ಹಿಂದೂಗಳಿಗೂ ಆರಾಧ್ಯ ದೈವ ತಿರುಪತಿ ಶ್ರೀ ವೆಂಕಟರಮಣ ಸ್ವಾಮಿ ದೇವರು. ಈ ವೆಂಕಟರಮಣ ಸ್ವಾಮಿ ದೇವರಿಗೆ ಅತ್ಯಂತ ಪ್ರಿಯವಾದ ದಿನ ವೈಕುಂಠ ಏಕಾದಶಿ ದಿನ. ಇಂದು ದೇಶಾದ್ಯಂತ ಭಕ್ತರು ತಿರುಪತಿಗೆ ತೆರಳುವುದರ ಮೂಲಕ ವಿಶೇಷ ಪೂಜೆ ಸೇವೆಗಳನ್ನು ಸಲ್ಲಿಸಿ ವೆಂಕಟರಮಣ ಸ್ವಾಮಿಗೆ ದರ್ಶನ ಮಾಡಿಕೊಂಡು ಪುಣ್ಯಭಾಜನರಾಗುತ್ತಾರೆ. ಅಂತೆಯೇ ಈ ಬಾರಿ ಚಳ್ಳಕೆರೆ ನಗರದಲ್ಲೂ ಸಹ ತಿರುಪತಿಗೆ ಅದೃಷ್ಟ ಸಂಖ್ಯೆಯಲ್ಲಿ ಆಯ್ಕೆಯಾಗಿ ದರ್ಶನ ಪಡೆಯಲು ನೂರಾರು ಭಕ್ತರು ಹೋಗಿರುವುದು ನಮಗೆ ತಿಳಿದು ಬಂದಿದೆ. ಅಂತೆಯೇ ಚಳ್ಳಕೆರೆ ನಗರದಲ್ಲಿರುವ
ಗಾಂಧಿನಗರದ ತಿರುಪತಿ ತಿಮ್ಮಪ್ಪನ ದೇವಾಲಯದಲ್ಲಿ ದೇವಸ್ಥಾನದ ಸಮಿತಿಯವರು ವೆಂಕಟರಮಣ ಸ್ವಾಮಿ ವಿಗ್ರಹಕ್ಕೆ ವಿಶೇಷವಾಗಿ ಅಲಂಕಾರಗೊಳಿಸಿದ್ದರು ಮತ್ತು ದೇವಾಲಯದ ಸುತ್ತ ವಿದ್ಯುತ್ ದೀಪ ಅಲಂಕಾರಗಳೊಂದಿಗೆ ಕಂಗೊಳಿಸುವಂತೆ ವ್ಯವಸ್ಥೆ ಮಾಡಿದ್ದರು. ಬೆಳಗಿನಿಂದ ಸಂಜೆಯವರೆಗೂ ಸಾವಿರಾರು ಭಕ್ತರು ಈ ದೇವಾಲಯದಲ್ಲಿ ಸಾಲುಗಟ್ಟಿ ನಿಂತು ಅಲಂಕಾರಗೊಂಡ ಸ್ವಾಮಿಯ ದರ್ಶನವನ್ನು ಪಡೆದರು. ಅಷ್ಟೇ ಅಲ್ಲದೆ ವಿಶೇಷ ಪೂಜಾ ಸೌಲಭ್ಯಗಳನ್ನು ಸಹ ಇಲ್ಲಿ ಕಲ್ಪಿಸಲಾಗಿತ್ತು. ಸ್ವಾಮಿಗೆ ಸಂಕಲ್ಪ ಸೇವೆ ಮತ್ತು ಅರ್ಚನೆ ಸೇವೆಗಳನ್ನು ವಿಧಿವಿಧಾನಗಳ ಪ್ರಕಾರ ನಡೆಸಲಾಯಿತು. ಇಂತಹದೇ ವಾತಾವರಣ ಚಳ್ಳಕೆರೆ ನಗರದ ಹಳೆ ನಗರದಲ್ಲಿರುವ ಜಗಜೀವನ್ ರಾಮ್ ನಗರದಲ್ಲಿ ತಿರುಪತಿ ತಿಮ್ಮಪ್ಪನ ದೇವಾಲಯದಲ್ಲೂ ಕಂಡುಬಂತು. ದೇವಸ್ಥಾನದ ಸಮಿತಿಯ ಮುಖ್ಯಸ್ಥರಾದ ಮಾಜಿ ನಗರಸಭಾ ಸದಸ್ಯರಾದ ಶ್ರೀ ಮಾರಣ್ಣ ಹಾಗೂ ಶಾರದಾ ವಿದ್ಯಾಸಂಸ್ಥೆ ನಿವೃತ್ತ ನೌಕರರಾದಂಥ ಶ್ರೀ ಜಯಣ್ಣ ಹಾಗೂ ಚಳ್ಳಕೇರಪ್ಪ, ನಗರಸಭೆಯ ನಾಮನಿರ್ದೇಶನ ಸದಸ್ಯರಾದಂಥ ವೀರಭದ್ರಪ್ಪ, ಹೆಸರಾಂತ ಒಟ್ಟಿನ ವ್ಯಾಪಾರಿ ತಿಮ್ಮಣ್ಣ ಹಾಗೂ ಚಳ್ಳಕೇರಪ್ಪ ಇನ್ನು ಅನೇಕ ದೇವಸ್ಥಾನ ಸಮಿತಿಯರು ಶ್ರೀ ತಿರುಪತಿ ವೆಂಕಟರಮಣ ಸ್ವಾಮಿಯ ವಿಗ್ರಹಕ್ಕೆ ವಿಶೇಷ ಅಲಂಕಾರ ಸೇವೆಗೊಳಿಸುವುದರ ಮೂಲಕ ಭಕ್ತರಿಗಾಗಿ ವಿಶೇಷ ಪೂಜಾ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದರು. ಸ್ವಾಮಿಗೆ ಅಲಂಕಾರ ಸೇವೆ, ಕುಂಕುಮಾರ್ಚನೆ ಸೇವೆ, ಇನ್ನೂ 10 ಹಲವು ಪೂಜಾ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿತ್ತು. ಶ್ರೀ ಗಣೇಶ ಭಜನಾ ಮಂಡಳಿ ಶಾಂತಿನಗರದ ವತಿಯಿಂದ ಶ್ರೀಮತಿ ಸುನೀತಾ ಗೋಪಾಲಕೃಷ್ಣ ನೇತೃತ್ವದಲ್ಲಿ ವಿಶೇಷ ಭಜನಾ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಲಾಗಿತ್ತು. ತಿರುಪತಿ ತಿಮ್ಮಪ್ಪನವರಿಗೆ ಅತ್ಯಂತ ಪ್ರಿಯವಾದ ಭಕ್ತಿಗೀತೆಗಳ ಗಾಯನದೊಂದಿಗೆ ಭಜನೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಾಯಿತು. ಇಲ್ಲಿಯೂ ಕೂಡ ಬೆಳಗಿನಿಂದ ಸಂಜೆಯವರೆಗೂ ಸಾವಿರಾರು ಜನ ಸ್ವಾಮಿಯ ಭಕ್ತರು ಸಾಲುಗಟ್ಟಿ ನಿಂತು ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುಣ್ಯಭಾಜನರಾದರು. ಇಂಥದೇ ವಾತಾವರಣ ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ವಾಸವಿ ದೇವಾಲಯದಲ್ಲೂ ಸಹ ಕಂಡುಬಂತು. ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಚಳ್ಳಕೆರೆ ತಾಲೂಕು ಆರ್ಯವೈಶ್ಯ ಸಂಘ ಹಾಗೂ ಸಹ ಸಂಘಟನೆಗಳ ಸಹಯೋಗದಲ್ಲಿ ಕನ್ನಿಕಾ ಪರಮೇಶ್ವರಿ ಮಾತೆಗೆ ವೆಂಕಟರಮಣ ಸ್ವಾಮಿಯನ್ನಾಗಿ ಸೃಷ್ಟಿಸಿ ಪ್ರತಿಷ್ಠಾಪಿಸಿ ವಿಶೇಷ ಅಲಂಕಾರ ಸೇವೆಗಳನ್ನು ಸಲ್ಲಿಸಿ ವಿಶೇಷ ಪೂಜಾ ಸೌಲಭ್ಯಗಳನ್ನು ಸಲ್ಲಿಸಿದ್ದರು. ವಿಶೇಷ ಪೂಜಾ ಸೇವೆ ಸಲ್ಲಿಸಿದ ವೆಂಕಟರಮಣ ಸ್ವಾಮಿಯ ಭಕ್ತರಿಗೆ ತುಳಸಿ ಸಸಿಯನ್ನು ನೀಡಿ ಗೌರವಿಸಲಾಯಿತು. ಅಷ್ಟೇ ಅಲ್ಲದೆ ಸಂಕಲ್ಪ ಸೇವೆ, ಕುಂಕುಮಾರ್ಚನೆ ಸೇವೆಯಂಥ ವಿಶೇಷ ಪೂಜಾ ಸೌಲಭ್ಯಗಳನ್ನು ಇಲ್ಲಿಯೂ ಸಹ ಕಲ್ಪಿಸಲಾಗಿತ್ತು. ಕೇವಲ ಆರ್ಯವೈಶ್ಯ ಸಮಾಜಕ್ಕೆ ಸೀಮಿತವಾಗದೆ ಸಮಾಜದ ಎಲ್ಲ ಬಂಧುಗಳಿಗೂ ಸಹ ಇಲ್ಲಿ ಭಕ್ತರಿಗೆ ದರ್ಶನಕ್ಕಾಗಿ ಅವಕಾಶ ಮಾಡಿಕೊಡಲಾಗಿತ್ತು. ಇಲ್ಲಿಯೂ ಸಹ ಬೆಳಗಿನಿಂದ ಸಾವಿರಾರು ಜನ ವೆಂಕಟರಮಣ ಸ್ವಾಮಿಯ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಪುಣ್ಯಭಾಜನರಾದರು. ಅಷ್ಟೇ ಅಲ್ಲದೆ ಪ್ರಸಾದವನ್ನು ಸ್ವೀಕರಿಸಿದರು. ಚಳ್ಳಕೆರೆಯ ಶ್ರೀ ವೀರಶೈವ ಪತ್ತಿನ ಸಹಕಾರ ಸಂಘದ ವತಿಯಿಂದ 1/1/2026 ನೂತನ ಸಂವತ್ಸರದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಎಸ್ ಜಯಪ್ರಕಾಶ್ ಅವರು ವಹಿಸಿ ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷರಾದ ಕೆ ನಾಗೇಶ್, ಹಿರಿಯ ನಿರ್ದೇಶಕರಾದಂಥ ಡಾಕ್ಟರ್ ಕೆ ಎನ್ ಜಯಕುಮಾರ್ ಹಾಗೂ ಎ ಮಂಜುನಾಥ್, RTS ಸ್ವಾಮಿ, ಋಷವೇಂದ್ರಪ್ಪ, ವೇದಮೂರ್ತಿ ಹಾಗೂ BS ಶಿವಪುತ್ರಪ್ಪ ಮತ್ತು TJ ರಾಜು ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಎಸ್ ಜಯಪ್ರಕಾಶ್ ಅವರು ಕ್ಯಾಲೆಂಡರನ್ನು ಬಿಡುಗಡೆಗೊಳಿಸಿ ಲೋಕಾರ್ಪಣೆ ಮಾಡಿದರು.